ಚಾಣಕ್ಯ ನೀತಿಯ ಈ 10 ವಿಷಯಗಳನ್ನು ಅಳವಡಿಸಿಕೊಳ್ಳಿ. ನೀವು ಜೀವನದಲ್ಲಿ ಸೋಲನ್ನು ಎದುರಿಸುವುದಿಲ್ಲ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಜೀವನದ ಕಷ್ಟಗಳನ್ನು ನಿವಾರಿಸಲು ಹಲವು ಕ್ರಮಗಳನ್ನು ಉಲ್ಲೇಖಿಸಿದ್ದಾರೆ. ಯಾವುದನ್ನು ಅಳವಡಿಸಿಕೊಂಡರೆ ಒಬ್ಬ ವ್ಯಕ್ತಿಯು ಯಾವುದೇ ಪರಿಸ್ಥಿತಿಯಲ್ಲಿ ತತ್ತರಿಸದೆ ಉತ್ತಮ ಜೀವನವನ್ನು ನಡೆಸಬಹುದು. ಜೀವನ ಸಫಲವಾಗಲು ಅಳವಡಿಸಿಕೊಳ್ಳಬಹುದಾದ ಇಂತಹ ಹಲವು ವಿಷಯಗಳನ್ನು ಅವರು ತಮ್ಮ ನೀತಿಯಲ್ಲಿ ತಿಳಿಸಿದ್ದಾರೆ. ಚಾಣಕ್ಯ ನೀಡಿದ ಅಂತಹ 10 ಕ್ರಮಗಳ ಬಗ್ಗೆ ನಾವು ನಿಮಗೆ ಹೇಳೋಣ. ಅದನ್ನು ಕಾರ್ಯಗತಗೊಳಿಸುವ ಮೂಲಕ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು. 1. ಒಬ್ಬ ವ್ಯಕ್ತಿ ಎಂದಿಗೂ ನೇರವಾಗಿರಬಾರದು. ಕಾಡಿನಲ್ಲಿ ಉದ್ದನೆ ಮತ್ತು ನಯವಾದ ಮರಗಳಿಗೆ ಕಡಿಯುವಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ. ಆದ್ದರಿಂದ ಅವುಗಳನ್ನು ಮೊದಲು ಕತ್ತರಿಸಲಾಗುತ್ತದೆ ಎಂದು ಚಾಣಕ್ಯ ಅಂತಹ ಉದಾಹರಣೆಯನ್ನು ನೀಡಿದ್ದಾನೆ. 2. ಜಗತ್ತನ್ನು ನಡೆಸುವ ಏಕೈಕ ಶಕ್ತಿ ಹಣ ಎಂದು ಚಾಣಕ್ಯ ಹೇಳುತ್ತಾನೆ. ಹಣ ಇರುವವನಿಗೆ ಸಂಬಂಧಿಕರಿರುತ್ತಾರೆ. ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಿರುವುದರಿಂದ ಅವನನ್ನು ನಿಜವಾದ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಶ್ರೀಮಂತನಾಗುವ ಮೂಲಕ ಒಬ್ಬ ವ್ಯಕ್ತಿಯು ಮೂರ್ಖನಾಗಿದ್ದರೂ ಸಹ ಅವನನ್ನು ಬುದ್ಧಿವಂತ, ಕಲಿತ ಮತ್ತು ಸಮರ್ಥ ಎಂದು ಪರಿಗಣಿಸಲಾಗುತ್ತದೆ. 3. ಸಿಟ್ಟು ಸಾವನ್ನು ಆಹ್ವಾನಿಸುತ್ತದೆ ಮತ್ತು ದುರಾಸ್ತಿಯು ದುಃಖವನ್ನು ಆಹ್ವಾನಿಸುತ್ತದೆ. ಆದರೆ ವಿದ್ಯೆಯು ಹಾಲು ನೀಡುವ ಹಸುವಿನಂತೆ ಎಲ್ಲೆಡೆ ಮಾನವರನ್ನು ರಕ್ಷಿಸುತ್ತದೆ. ಇದಲ್ಲದೆ ಸಂತೃಪ್ತ ವ್ಯಕ್ತಿ ಎಲ್ಲಿ ಬೇಕಾದರೂ ಸುಲಭವಾಗಿ ಬದುಕಬಹುದು ಎನ್ನುತ್ತಾರೆ ಆಚಾರ್ಯ ಚಾಣಕ್ಯ. 4. ಬುದ್ಧಿವಂತ ವ್ಯಕ್ತಿಯು ತನ್ನ ಸಮಯವನ್ನು ಅಧ್ಯಯನ ಮತ್ತು ಧ್ಯಾನದಲ್ಲಿ ಕಳೆಯಬೇಕೆಂದು ಚಾಣಕ್ಯ ಹೇಳುತ್ತಾನೆ. ಅಂತಹವರು ಬೆಳಿಗ್ಗೆ ಎದ್ದು ಜೂಜುಕೋರರ ಕತೆ, ಹಗಲಿನಲ್ಲಿ ಮಹಿಳೆಯರ ಚಟುವಟಿಕೆಗಳು ಮತ್ತು ರಾತ್ರಿ 4 ಚಟುವಟಿಕೆಗಳನ್ನು ಓದಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. 5. ಅಶಿಸ್ತಿನ ವ್ಯಕ್ತಿಯು ಯಾವಾಗಲೂ ಅತೃಪ್ತನಾಗಿರುತ್ತಾನೆ ಮತ್ತು ಇತರರನ್ನು ಸಹ ಅತೃಪ್ತಗೊಳಿಸುತ್ತಾನೆ. ಅಂತಹ ವ್ಯಕ್ತಿ ಸಮಾಜದಲ್ಲಿ ಬದುಕಿದರೆ ನಿಯಮಗಳನ್ನು ಉಲ್ಲಂಘಿಸಿ ಇತರರಿಗೆ ಮತ್ತು ತನಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾನೆ ಎಂದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ. 6. ಮಹಿಳೆ ಪುರುಷನಿಗಿಂತ 2 ಪಟ್ಟು ಹೆಚ್ಚು ತಿನ್ನುತ್ತಾಳೆ ಮತ್ತು 4 ಪಟ್ಟು ಬುದ್ಧಿವಂತ ಎಂದು ಚಾಣಕ್ಯ ಹೇಳುತ್ತಾನೆ. ಅವಳು 6 ಪಟ್ಟು ಧೈರ್ಯಶಾಲಿ. 7. ನಿಮ್ಮ ರಹಸ್ಯಗಳನ್ನು ನೀವು ಯಾರಿಗೂ ಬಹಿರಂಗಪಡಿಸಬಾರದು. ಈ ಅಭ್ಯಾಸವು ನಿಮ್ಮನ್ನು ಹಾಳು ಮಾಡುತ್ತದೆ ಎಂದು ಚಾಣಕ್ಯ ಹೇಳುತ್ತಾನೆ. 8. ಆಚಾರ್ಯ ಚಾಣಕ್ಯ ಹೇಳುವಂತೆ ಪ್ರತಿಯೊಂದು ಸ್ನೇಹದ ಹಿಂದೆಯೂ ಒಂದಷ್ಟು ಸ್ವಾರ್ಥ ಇರುತ್ತದೆ. ಸ್ವಾರ್ಥವಿಲ್ಲದ ಸ್ನೇಹವಿಲ್ಲ. ಚಾಣಕ್ಯ ಇದನ್ನು ಕಹಿ ಸತ್ಯವಾಗಿ ಹೇಳುತ್ತಾನೆ. 9. ಆಚಾರ್ಯ ಚಾಣಕ್ಯ ಹೇಳುತ್ತಾನೆ, ವಿದ್ಯೆಯೇ ಆತ್ಮೀಯ ಗೆಳೆಯ. ವಿದ್ಯಾವಂತ ವ್ಯಕ್ತಿಗೆ ಎಲ್ಲೆಡೆ ಗೌರವ ಸಿಗುತ್ತದೆ. 10. ಚಾಣಕ್ಯ ಮತ್ತಷ್ಟು ಹೇಳುತ್ತಾನೆ, ನಾವು ಭೂತಕಾಲದ ಬಗ್ಗೆ ಯೋಚಿಸಿ ವಿಷಾದಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು. ಬುದ್ಧಿವಂತ ವ್ಯಕ್ತಿ ಯಾವಾಗಲೂ ವರ್ತಮಾನದಲ್ಲಿ ವಾಸಿಸುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.